ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ವಿಧಾನ ಪರಿಷತ್ ಚುನಾವಣೆಗೆ 5ನೇ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸಿದ್ದೇವೆ. ನಮಗೆ ಭಾಳ ಸ್ಪಷ್ಟವಾಗಿ 5 ಅಭ್ಯರ್ಥಿಗಳಿಗೆ ಎಷ್ಟು ಮತಗಳು ಬೇಕು ಅಷ್ಟು ಮತಗಳು ನಮ್ಮಲ್ಲಿದೆ. ನಾವ್ಯಾವುದೂ ಸಹ ಭಾರತೀಯ ಜನತಾ ಪಾರ್ಟಿ ಅಥವಾ JDS ಇಂದ ವೋಟ್ ತಗೊಳ್ಳೋದಿಲ್ಲ. ಇರ್ತಕ್ಕಂಥ ವೋಟಲ್ಲಿ ನಮಗೆ ಸಂಖ್ಯೆ ಇರೋದರಿಂದ ಅಂಕಿ ಅಂಶಗಳು ಸರಿಯಾಗಿದೆ. 5ನೇ ಅಭ್ಯರ್ಥಿ ಕೂಡ ನಾವು ಗೆಲ್ತೇವೆ. ಈಗ ಕೆಲವೆಲ್ಲ ಇಂಡಿಪೆಂಡೆನ್ಸ್ ಇದ್ದಾರೆ, ರೈತ ಸಂಘದವರು ಇದ್ದಾರೆ, ಜಾತ್ಯತೀತ ತತ್ವದಲ್ಲಿ ನಂಬ್ಕೊಂಡಿರ್ತಕ್ಕಂಥ ಪಕ್ಷಗಳಿದೆ. ಅದು ಯಾವುದೇ ಕಾರಣಕ್ಕೆ BJP ಮತ್ತು ಅವರ ಅಲಯನ್ಸ್ ಪಾರ್ಟಿಗೆ ಆಗೋದಿಲ್ಲ. ಎಲ್ಲ ಜಾತ್ಯತೀತ ಪಕ್ಷದವರು ನಮ್ಮ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲೂ ಇದೆ. ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಇಬ್ಬರೂ ಸಹ ಅವರಲ್ಲಿ ಮಾತಾಡಿದ್ದಾರೆ. ಆದ್ದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನಮಗೆ ಅಂಕಿ ಅಂಶ ನೋಡಿದಾಗ ನಮಗೆ ಸರಿಯಾದ ರೀತಿಯಲ್ಲಿ ಎಲ್ಲ 5 ಅಭ್ಯರ್ಥಿಗಳು ಗೆಲ್ಲೋ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಅವ್ರಿಗೆ ಮತ ಇಲ್ಲ ಅನ್ನೋದು ಗೊತ್ತಾಗಿ ಅವ್ರು ಆತ್ಮಸಾಕ್ಷಿಗೆ ಹೋಗಿರೋದು. ಅವ್ರಿಗೆ ಸಾಕ್ಷಿಯಾಗಿ ಮತಗಳಿಲ್ಲ, ಅದಕ್ಕೆ ಆತ್ಮಸಾಕ್ಷಿಗೆ ಶರಣರಾಗಿದ್ದಾರೆ. ಆತ್ಮಸಾಕ್ಷಿಯಾಗಿ ನಮಗೂ ಮತ ಬೀಳ್ಬೋದು ಅವ್ರದ್ದು. ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ವಿಧಾನ ಪರಿಷತ್ ಚುನಾವಣೆಗೆ 5ನೇ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸಿದ್ದೇವೆ. ನಮಗೆ ಭಾಳ ಸ್ಪಷ್ಟವಾಗಿ 5 ಅಭ್ಯರ್ಥಿಗಳಿಗೆ ಎಷ್ಟು ಮತಗಳು ಬೇಕು ಅಷ್ಟು ಮತಗಳು ನಮ್ಮಲ್ಲಿದೆ. ನಾವ್ಯಾವುದೂ ಸಹ ಭಾರತೀಯ ಜನತಾ ಪಾರ್ಟಿ ಅಥವಾ JDS ಇಂದ ವೋಟ್ ತಗೊಳ್ಳೋದಿಲ್ಲ. ಇರ್ತಕ್ಕಂಥ ವೋಟಲ್ಲಿ ನಮಗೆ ಸಂಖ್ಯೆ ಇರೋದರಿಂದ ಅಂಕಿ ಅಂಶಗಳು ಸರಿಯಾಗಿದೆ. 5ನೇ ಅಭ್ಯರ್ಥಿ ಕೂಡ ನಾವು ಗೆಲ್ತೇವೆ. ಈಗ ಕೆಲವೆಲ್ಲ ಇಂಡಿಪೆಂಡೆನ್ಸ್ ಇದ್ದಾರೆ, ರೈತ ಸಂಘದವರು ಇದ್ದಾರೆ, ಜಾತ್ಯತೀತ ತತ್ವದಲ್ಲಿ ನಂಬ್ಕೊಂಡಿರ್ತಕ್ಕಂಥ ಪಕ್ಷಗಳಿದೆ. ಅದು ಯಾವುದೇ ಕಾರಣಕ್ಕೆ BJP ಮತ್ತು ಅವರ ಅಲಯನ್ಸ್ ಪಾರ್ಟಿಗೆ ಆಗೋದಿಲ್ಲ. ಎಲ್ಲ ಜಾತ್ಯತೀತ ಪಕ್ಷದವರು ನಮ್ಮ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲೂ ಇದೆ. ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಇಬ್ಬರೂ ಸಹ ಅವರಲ್ಲಿ ಮಾತಾಡಿದ್ದಾರೆ. ಆದ್ದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನಮಗೆ ಅಂಕಿ ಅಂಶ ನೋಡಿದಾಗ ನಮಗೆ ಸರಿಯಾದ ರೀತಿಯಲ್ಲಿ ಎಲ್ಲ 5 ಅಭ್ಯರ್ಥಿಗಳು ಗೆಲ್ಲೋ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಅವ್ರಿಗೆ ಮತ ಇಲ್ಲ ಅನ್ನೋದು ಗೊತ್ತಾಗಿ ಅವ್ರು ಆತ್ಮಸಾಕ್ಷಿಗೆ ಹೋಗಿರೋದು. ಅವ್ರಿಗೆ ಸಾಕ್ಷಿಯಾಗಿ ಮತಗಳಿಲ್ಲ, ಅದಕ್ಕೆ ಆತ್ಮಸಾಕ್ಷಿಗೆ ಶರಣರಾಗಿದ್ದಾರೆ. ಆತ್ಮಸಾಕ್ಷಿಯಾಗಿ ನಮಗೂ ಮತ ಬೀಳ್ಬೋದು ಅವ್ರದ್ದು.